कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ಸರ್ಕಾರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡಿದರು. ಸರ್ಕಾರ ಕೊಟ್ಟ ಭಾಷಣದ ಪ್ರತಿಯ ಮೊದಲ ಮತ್ತು ಕೊನೆ ಪ್ಯಾರವನ್ನ ಮಾತ್ರ ಓದಿದ ರಾಜ್ಯಪಾಲರು 37 ಸೆಕೆಂಡ್ನಲ್ಲಿ ಭಾಷಣ ಮುಗಿಸಿದರು. ಆ ಬಳಿಕ ಕರ್ನಾಟಕ ವಿಧಾನಸಭೆಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣವಾಗುವಂತಾಯಿತು. ಸರ್ಕಾರ ಕೊಟ್ಟ ಭಾಷಣ ಮಾಡದೆ ಕೇವಲ 2 ಸಾಲಿನಲ್ಲೇ ಭಾಷಣ ಮಾಡಿದ ರಾಜ್ಯಪಾಲರ ನಡೆಗೆ ಆಡಳಿತ ಪಕ್ಷದ ಸದಸ್ಯರು ಖಂಡಿಸಿದ್ರು, ಧಿಕ್ಕಾರ ಕೂಗಿದ್ರು, ಅಸಂವಿಧಾನಿಕ ನಡೆ ಅಂತ ಟೀಕಿಸಿದ್ರು. ಎರಡು ಸಾಲಿನಲ್ಲಿ ಭಾಷಣ ಮಾಡಿ ವಿಧಾನಸಭೆಯಿಂದ ರಾಜ್ಯಪಾಲರು ಹೊರ ಹೋಗುವಾಗ ಕಾಂಗ್ರೆಸ್ ಸದಸ್ಯರು ಧಿಕ್ಕಾರ ಕೂಗಿದ್ರು. ದ್ವಾರದ ಬಳಿಯೇ ಇದ್ದ ಕಾಂಗ್ರೆಸ್ ಪರಿಷತ್ ಸದಸ್ಯ ವಿ.ಕೆ. ಹರಿಪ್ರಸಾದ್ ನೀವು ಭಾಷಣ ಮಾಡಲೇಬೇಕು ಅಂತ ತಾಕೀತು ಮಾಡಿದ್ರು. ಭಾಷಣ ಮಾಡದೆ ಕರ್ನಾಟಕವನ್ನ ಅಪಮಾನ ಮಾಡಬೇಡಿ ಅಂದ್ರು. ಈ ವೇಳೆ ಹರಿಪ್ರಸಾದ್ರನ್ನ ಅಲುಗಾಡಲು ಸಾಧ್ಯವಾಗದಂತೆ ಪಕ್ಕಕ್ಕೆಳೆದೊಯ್ದಿದ್ದ ಮಾರ್ಷಲ್ಗಳು ಪಕ್ಕಕ್ಕೆ ಬಿಟ್ಟಿದ್ರು. ರಾಜ್ಯಪಾಲರನ್ನ ತಡೆಯಲು ಯತ್ನಿಸೋ ವೇಳೆ ಹರಿಪ್ರಸಾದ್ ಬಟ್ಟೆ ಕೂಡ ಹರಿದಿತ್ತು. ಬಿಜೆಪಿಯವರೇ ಕುರ್ತಾ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಆರೋಪಿಸಿದರು. ಆಕ್ಷೇಪ ಅಂಶ ಅಲ್ಲ, ಇದು ಇಟ್ಸ್ ಬೌಂಡ್ ಡ್ಯೂಟಿ ಆಫ್ ದಿ ಗವರ್ನರ್. ಕ್ಯಾಬಿನೆಟ್ ಏನು ಡಿಸಿಷನ್ ತಗೊಂಡು ತೀರ್ಮಾನ ಮಾಡಿ ಏನು ಭಾಷಣವನ್ನ ಬರ್ಕೊಡ್ತಾರೆ, ಕ್ಯಾಬಿನೆಟ್ ಅಪ್ರೂವ್ ಮಾಡ್ತಾರೆ, ಅದನ್ನ ಓದಲೇಬೇಕು ಅವರು. ಅದರಲ್ಲಿ ಆಪತ್ತಿ ಇದೆ ಅಂತೇಳಿ ಅದನ್ನ ಭಾಷಣ ಓದೋದಿಲ್ಲ ಅಂದ್ರೆ ಇವ್ರು ಯಾರಂತೆ? ಇವರು ಕರ್ನಾಟಕ ರಾಜ್ಯದ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಇವರು ರಾಜಭವನದಲ್ಲಿ ಇರೋದು. ಭದ್ರತಾ ಪಡೆಯವರೆಲ್ಲ ಎಲ್ಲ ನಂದು ಎಲ್ಲ ಕಂಪ್ಲೀಟ್ ಅರ್ಧ ಬಿಸಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದೆಲ್ಲ ಸೇರಿ ನಮಗೆ ಎಲ್ಲಿ ತನಕ ಬಂದು ಅಂದ್ರೆ ಕೈ ಮಾಡೋ ತನಕ ಬಂದಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ರಾಜ್ಯಪಾಲರ ಈ ನಡೆ ಸಂವಿಧಾನ ಬಾಹಿರ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಬಗ್ಗೆ ಚರ್ಚೆ ಮಾಡುತ್ತೇವೆ ಎಂದಿದ್ದಾರೆ. ಇನ್ನು ಮನ್ರೇಗಾ ಯೋಜನೆಯನ್ನ ಮರುಸ್ಥಾಪನೆ ಮಾಡಬೇಕು, ಈಗ ತಂದಿರುವ ಹೊಸ ಕಾಯ್ದೆ ಕೂಡಲೇ ರದ್ದು ಮಾಡಬೇಕು ಅಂತಾನು ಮುಖ್ಯಮಂತ್ರಿಗಳು ಒತ್ತಾಯಿಸಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡಿದಂತ ಭಾಷಣವನ್ನ ಓದ್ದೇನೆ ಅವರೇ ತಯಾರು ಮಾಡಿದಂತ ಒಂದು ಪ್ಯಾರ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ. ಇಲ್ಲ, ನಾವು ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ಹೂಡಬೇಕು ಬೇಡವೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀವಿ. ಮನ್ರೇಗಾ ಇದಕ್ಕೂ ವಿಬಿಜಿ ರಾಮ್ಜಿಗೂ ವ್ಯತ್ಯಾಸ ಏನು ಅಂದರೆ ಸರ್ಕಾರದ ಮೇಲೆ ಹೊರೆ ಹೊರಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಯಾಕೆಂತಂದರೆ ಹಿಂದೆ ವೇಜಸ್ ಪೂರ ಅವರೇ ಕೊಡ್ತಿದ್ರು, ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು. ಮನ್ರೇಗಾ ಆಕ್ಟ್ ಪ್ರಕಾರ ಪೂರ ವೇಜಸ್ಸನ್ನು ಅವರೇ ಕೊಡ್ತಕ್ಕಂಥದ್ದು ಇತ್ತು. ಈಗ ರಾಜ್ಯ ಸರ್ಕಾರ 40%, ಕೇಂದ್ರ 60% ಅಂತ ಮಾಡಿದ್ದಾರೆ. ಭಾಷಣ ಓದದೆ ವಾಕೌಟ್ ಮಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ರಿಗೆ ತಮಿಳುನಾಡು ಸಿಎಂ ಎಂ.ಕೆ. ಸ್ಟಾಲಿನ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೊದಲು ತಮಿಳುನಾಡಿನಲ್ಲಿ, ನಂತರ ಕೇರಳದಲ್ಲಿ, ಈಗ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿದೆ. ಬಿಜೆಪಿಯೇತರ ಸರ್ಕಾರಗಳು ಇರುವೆಡೆ ರಾಜ್ಯಪಾಲರು ಇಂತಹ ವರ್ತನೆ ತೋರುತ್ತಿದ್ದಾರೆ. ಇನ್ನು ಮುಂದೆ ವಿಧಾನಸಭೆ ಅಧಿವೇಶನಗಳನ್ನು ರಾಜ್ಯಪಾಲರ ಭಾಷಣದಿಂದ ಆರಂಭಿಸುವ ಪ್ರಕ್ರಿಯೆಗೆ ಬ್ರೇಕ್ ಹಾಕಬೇಕು. ಈ ಸಂಬಂಧ ಸಮಾನ ಮನಸ್ಕ ಪಕ್ಷಗಳೊಂದಿಗೆ ಡಿಎಂಕೆ ಚರ್ಚೆ ನಡೆಸಲಿದೆ ಅಂತ ಸ್ಟಾಲಿನ್ ಪೋಸ್ಟ್ ಮಾಡಿದ್ದಾರೆ. ದೆಹಲಿಯಲ್ಲಿ ರಚನಾತ್ಮಕ ಕಾಂಗ್ರೆಸ್ ರಾಷ್ಟ್ರೀಯ ಮನ್ರೇಗಾ ಕಾರ್ಮಿಕರ ಸಮಾವೇಶ ಆಯೋಜಿಸಲಾಗಿತ್ತು. ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾಗಿಯಾಗಿದ್ರು. ಈ ವೇಳೆ ನರೇಗಾ ರದ್ದು ಮಾಡುವ ಮೂಲಕ ಜನರ ನೆನಪಿನಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಅಳಿಸಿ ಹಾಕುವ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಮುಂಬರುವ ಪಾರ್ಲಿಮೆಂಟ್ ಬಜೆಟ್ ಅಧಿವೇಶನದಲ್ಲಿ ಈ ವಿಷಯವನ್ನ ಬಲವಾಗಿ ಪ್ರಸ್ತಾಪಿಸಲಿದೆ ಎಂದಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಶೋಧಕ್ಕೆ ನಡೀತಾ ಇರುವ ಉತ್ಖನನದ 7ನೇ ದಿನ ಮತ್ತಷ್ಟು ಪುರಾತನ ವಸ್ತುಗಳು ಪತ್ತೆಯಾಗಿವೆ.
ಇಲ್ಲಿ ನೋಡಿ, ಮಣ್ಣು ಅಗೆಯುವಾಗ ಲೋಹವೊಂದು ಸಿಕ್ಕಿದೆ. ಇದರ ಜೊತೆಗೆ 5 ಮೂಳೆಗಳು ಸಿಕ್ಕಿವೆ. ಇದು ಮನುಷ್ಯರದ್ದ ಇಲ್ಲ ಪ್ರಾಣಿಗಳ ಮೂಳೆನಾ ಅನ್ನೋದನ್ನ ತಿಳಿಯಲು ಪರೀಕ್ಷೆಗೆ ರವಾನಿಸಲಾಗಿದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿದೆ. ಈಗ 4 ಬ್ಲಾಕ್ಗಳಲ್ಲಿ ಕಳೆದ 7 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಆರಂಭವಾಗಿದೆ. ಪ್ರತಿನಿತ್ಯವೂ ಕೂಡ ಒಂದಿಲ್ಲ ಒಂದು ವಿಸ್ಮಯವಾದಂಥ ಏನು ಪುರಾತನ ಕಾಲದ ಶಿಲೆಗಳು ಏನು ವಸ್ತುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇವತ್ತು ಬೆಳಗ್ಗೆ ಕೂಡ ಏನು 1 ಅಡಿ ಅಗೆಯುವಷ್ಟರಲ್ಲೇ ಒಂದು ನಾಣ್ಯ ಲೋಹ ಆಕಾರದ ಒಂದು ವಸ್ತುವನ್ನು ಸಿಕ್ಕಿದೆ. ಅದು ಕೂಡ ರಾಜ ಮಹಾರಾಜರ ಕಾಲದ ಅಂತ ಹೇಳಾಗ್ತದೆ. ಈಗ ಮತ್ತೆ ಇಲ್ಲೊಂದು ಶಿಲೆ ಕೂಡ ಸಿಕ್ಕಿದೆ. ಇನ್ನು ಸುಮಾರು 1.5 ಅಡಿಗಳಷ್ಟು ಆಳ ಆಗಿದ್ರೆ ಲಕ್ಕುಂಡಿಯ ನೈಜ ದರ್ಶನವಾಗಲಿದೆ ಅಂತ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಹೇಳಿದ್ದಾರೆ. ಇನ್ನು 1 ರಿಂದ 1.5 ಅಡಿ ಬಗೆದ್ರೆ ನಮ್ಮ ನೈಜ ಲಕ್ಕುಂಡಿ ಇನ್ನೇನು ಪ್ರಾರಂಭವಾಗುತ್ತದೆ. ನಿಧಿ ಸಿಕ್ಕ ಪ್ರಜ್ವಲ್ ರಿತಿ ಕುಟುಂಬಕ್ಕೆ ಗ್ರಾಮ ಪಂಚಾಯಿತಿಯಿಂದ ಸೈಟ್ ಘೋಷಣೆಯಾಗಿದೆ. ಜನವರಿ 10ರಂದು ಈ ಬಡ ಕುಟುಂಬ ಸೂರು ಕಟ್ಟಿಕೊಳ್ಳಲು ಅಡಿಪಾಯ ಹಾಕುವಾಗ ಭೂಮಿಯಲ್ಲಿ 466 ಗ್ರಾಂ ಚಿನ್ನದ ನಿಧಿ ಸಿಕ್ಕಿತ್ತು. ನಿಧಿಯನ್ನ ಸರ್ಕಾರಕ್ಕೆ ಹಿಂದಿರುಗಿಸಿ ಪ್ರಾಮಾಣಿಕತೆ ಮೆರೆದಿದ್ದ ಕುಟುಂಬಕ್ಕೆ ಜಾಗ, ನಿವೇಶನ ಮತ್ತು ಉದ್ಯೋಗ ನೀಡಬೇಕೆಂಬ ಆಗ್ರಹದ ಬಗ್ಗೆ TV9 ನಿರಂತರ ವರದಿ ಮಾಡಿತ್ತು. ಅಂತೆಯೇ ಈಗ 40-30 ವಿಸ್ತೀರ್ಣದ ಸೈಟ್ ಘೋಷಣೆಯಾಗಿದೆ. TV9 ವರದಿಗೆ ಪ್ರಜ್ವಲ್ ಹಾಗೂ ತಾಯಿ ಕಸ್ತೂರವ್ವ ರಿತಿ ಖುಷಿಯಿಂದ ಧನ್ಯವಾದ ಅರ್ಪಿಸಿದ್ದಾರೆ. ಎಷ್ಟು ಕೊಟ್ರಿ ಸೈಟ್? 40-30. ಮತ್ತೇನು ಕೊಡ್ತೀನಿ ಸರ್? ಕೊಡ್ತಾನೆ. ಯಾರಿಗೆ? ನಮ್ಮ ಮಗುವಿನ ನನಗೆ ಇಬ್ಬರಿಗೆ ನೌಕರಿ ಕೊಡ್ತಾರೆ. ಯಾರು ಹೇಳ್ಯಾರ? ಹಾಂ. ಮತ್ತೆ ಮನೆ ಕಟ್ಟಿ ಕೊಡ್ತಾರೋ ಬರೀ ಜಾಗನೋ? ಮನೆ ಕಟ್ಟಿಸ್ಕೊಡ್ತಾನೆ. ಮನೆ ಕಟ್ಟಿಸ್ಕೊಡ್ತಾರೆ. ಹೆಂಗೆ ಖುಷಿ ಆಗ್ಯದ? ಖುಷಿ ಎಲ್ಲ ಅಲ್ಲಿ ಖುಷಿ. ಈಗ ಮನೆ ಏನು ಮಾಡ್ಯಾರ ರೀ. ಅದು ಹೇಳ್ಯಾರ ರೀ. ನೋಡಿ ಒಂದು 4 ಜನ ಅವ್ರಿ 26 ಎಲ್ಲ ಇನ್ನೊಂದ ರೀ ಎಲ್ಲ ಟಿವಿ ಒಂದನೇ ಎಲ್ಲರಿಗೂ ಒಂದನೇ. ಅಲ್ಲಿನೂ ಎಲ್ಲ ಗ್ರಾಮದವ್ರದ್ದು ಎಲ್ಲ ಊರನ್ನವರ ಒಳ್ಳೆ ಅಭಿಪ್ರಾಯದಿಂದ ಆತನಿಗೆ ಕೊಡತಕ್ಕಂಥದ್ದು ಸನ್ಮಾನ ಮಾಡತಕ್ಕಂಥದ್ದು ಭಾಳ ಸೂಕ್ತ ಐತಿ. ನೀವು ಅವ್ರಿಗೆ ಸೈಟ್ ಕೊಡಬೇಕಂತಕ್ಕಂಥ ತೀರ್ಮಾನ ಮಾಡಿ ಆತನಿಗೆ 30-40 ಸೈಟನ್ನು ನಾವು ಕೊಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ ಸರ್. ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಇಲ್ಲಿನ ಜಮೀನುಗಳಿಗೆ 3 ಪಟ್ಟು ಬೆಲೆ ಹೆಚ್ಚಳವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 63ರ ಪಕ್ಕದ ಜಮೀನುಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಎಕರೆಗೆ 40 ಲಕ್ಷ ರೂಪಾಯಿ ಇದ್ದ ಜಮೀನು ಬೆಲೆ ಈಗ 1 ಕೋಟಿಗೆ ಏರಿದೆ. ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸೋದಕ್ಕೆ ಸರ್ಕಾರ ಪ್ರಯತ್ನಿಸ್ತಾ ಇದೆ. ಈ ಬೆನ್ನಲ್ಲೇ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮಾಲೀಕರು ಇಲ್ಲಿ ಭೂಮಿ ಖರೀದಿಗೆ ಮುಂದಾಗಿದ್ದಾರೆ. ಈಗ ಹೆದ್ದಾರಿ ಪಕ್ಕದಲ್ಲಿ ಇರುವಂತಹ ಜಮೀನುಗಳಿಗೆ ಕೋಟಿ ಬೆಲೆ ಬಾಳ್ತಾ ಇದೆ 1 ಎಕರೆಗೆ ಅಂತ ಹೇಳ್ತಾರೆ. ಇದು ಸೇರ್ಪಡೆ ಆಕತಿ ಅನ್ನೋದು ಯಾವಾಗ ಇದು ಜನರಿಗೆ ಮನವರಿಕೆ ಆಗಾಕತ್ತ ರೈತರು ಕೂಡ ಈಗ ಅಲರ್ಟ್ ಆಗ್ಯಾರ. ಈಗ ಭೂಮಿ ರೇಟ್ ಜಂಪ್ ಆಗ್ಯಾವ. ಈಗ ಇಲ್ಲಿ 70 ಲಕ್ಷ 80 ಲಕ್ಷ ಈಗ 2 ತಿಂಗಳದಿಂದ ಇದ್ದು ಮತ್ತೆ ಈಗ 1 ಕೋಟಿ ಹೇಳಕತ್ತಾರೆ. ಈಗ ಕೋಟಿ ರೂಪಾಯಿ ಅದಾರೆ. ಒಳಗೆ ಹೋದ್ರೆ 35-40 ಲಕ್ಷ ರೂಪಾಯಿ ಅದಾವೆ. ಯಾಕೆ ಇಷ್ಟೊಂದು ರೇಟ್ ಯಾಕೆ ಜಂಪ್ ಆಯ್ತು? ಈಗ ಉತ್ಖನನ ಆಗಿದ್ದಾಗ ಇಲ್ಲಿ ಊರು ಎಲ್ಲ ಭೂಮಿ ರೇಟ್ ಜಂಪ್ ಹಾಕೊಂತ ಹೋಗ್ತಾರೆ. ಪತಿಯ ಎದೆಗೆ ಚಾಕುವಿನಿಂದ ಎರೆದು ಪತ್ನಿ ಭೀಕರವಾಗಿ ಕೊಲೆ ಮಾಡಿದ್ದಾಳೆ. ಬೆಂಗಳೂರಿನ ಬೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿ ಬರ್ಬರ ಕೊಲೆ ನಡೆದಿದೆ. 50 ವರ್ಷದ ಮುರುಗೇಶ್ ಕೊಲೆಯಾದ ದುರ್ದೈವಿ. ಮುರುಗೇಶ್, ಲಕ್ಷ್ಮಿ ದಂಪತಿಗೆ 2 ಹೆಣ್ಣುಮಕ್ಕಳಿದ್ದಾರೆ. ಮೊದಲ ಮಗಳಿಗೆ ಮದುವೆ ಆಗಿದೆ. 2ನೇ ಮಗಳು ಇತ್ತೀಚೆಗೆ ಪ್ರೀತಿಸಿದ ಹುಡುಗನ ಜೊತೆ ಮನೆ ಬಿಟ್ಟು ಹೋಗಿದ್ದಾಳೆ. ಇದರಿಂದ ಕೆರಳಿದ ಮುರುಗೇಶ್ ನಿತ್ಯ ಮನೆಯಲ್ಲಿ ಜಗಳ ತೆಗೆಯುತ್ತಿದ್ದ. ಜನವರಿ 20ರಂದು ಪತ್ನಿ ಲಕ್ಷ್ಮಿ ಜೊತೆ ಖ್ಯಾತೆ ತೆಗೆದ ಮುರುಗೇಶ್, ನೀನು ಮಗಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ನಿಂದಿಸಿದ್ದಾನೆ. ಜಗಳ ತಾರಕಕ್ಕೇರಿದ್ದು ಈ ವೇಳೆ ಲಕ್ಷ್ಮಿ ತನ್ನ ಪತಿ ಎದೆಗೆ ಚಾಕು ಹಾಕಿದ್ದಾಳೆ. ಕೊಲೆ ಬಳಿಕ ಆತನೇ ಚುಚ್ಚಿಕೊಂಡಿದ್ದಾನೆಂದು ಲಕ್ಷ್ಮಿ ಕತೆ ಕಟ್ಟಿದ್ಲು. ಖಾಕಿ ತನಿಖೆಯಲ್ಲಿ ಸತ್ಯ ಬಯಲಾಗಿದೆ. ಕರ್ಕೊಂಡು ಕೇಳಿದ್ರು, ನಾನೆಲ್ಲ ನಮ್ಮ ಮಾಡೆಲ್ಲ ಆಯಪನ ಮಾಡ್ಕೊಂಡು ಹಂಗೆ ಅಂತ. ಆಮೇಲೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಹೋಗಿ 2 ಬಿಟ್ಟರು ಅಂತ ಬಿಟ್ಟ ಮೇಲೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದೆ. ನಾನೇ ಮಾಡಿದ್ದೇನೆ, ಒಪ್ಕೊಂಡಿದ್ದೇನೆ. 4 ವರ್ಷ ಆಯ್ತು ಸರ್ ಬಾಡಿಗೆ ಬಂದಿದ್ದವರು. 2 ಸೆಂಟ್ರಲ್ಲಿ ಅವ್ರ 2 ಮಗಳು ಓಡೋಗಿ ಬಂದ್ಬಿಟ್ಟು ಇದಾಗಿದ್ದು. ಅದ್ರ ಸ್ವಲ್ಪ ಜಗಳ ಆಗ್ತಾ ಇತ್ತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿದೇಶಿ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ನೀಡಿದ ಆರೋಪದ ಮೇಲೆ ಏರ್ಲೈನ್ಸ್ ಸಿಬ್ಬಂದಿ ಅಫಾನ್ ಅಹಮದ್ನನ್ನ ಬಂಧಿಸಲಾಗಿದೆ. ಈತ ವಿಮಾನ ನಿಲ್ದಾಣದ ಸಿಬ್ಬಂದಿಯಾಗಿದ್ದು ಭದ್ರತಾ ಪರಿಶೀಲನೆ ಹೆಸರಲ್ಲಿ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ನೀಡಿರುವ ಆರೋಪವಿದೆ.
ನಾನು ದಕ್ಷಿಣ ಕೊರಿಯಾಕ್ಕೆ ವಿಮಾನ ಹತ್ತಲು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದೆ. ಈ ವೇಳೆ ಟಿಕೆಟ್ ತಪಾಸಣೆಯ ಸಮಯದಲ್ಲಿ ಆರೋಪಿ ಸಿಬ್ಬಂದಿ ನಿಮ್ಮ ವಸ್ತುಗಳಲ್ಲಿ ಬೀಪ್ ಶಬ್ದ ಬರುತ್ತಿದೆ ಅಂತ ಹೇಳಿದ್ರು. ಹೀಗಾಗಿ ನಿಮ್ಮನ್ನು ಪ್ರತ್ಯೇಕ ತಪಾಸಣೆಗೆ ಒಳಗಾಗುವಂತೆ ಕೇಳಿಕೊಂಡರು. ತಪಾಸಣೆಯ ನೆಪದಲ್ಲಿ ನನ್ನನ್ನು ಪುರುಷರ ಶೌಚಾಲಯಕ್ಕೆ ಕರೆದುಕೊಂಡು ಹೋದ್ರು. ಅಲ್ಲಿ ಅನುಚಿತವಾಗಿ ವರ್ತಿಸಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ. ತನ್ನನ್ನು ಅನಪೇಕ್ಷಿತ ಸ್ಥಳದಲ್ಲೆಲ್ಲ ಅನುಚಿತವಾಗಿ ಮುಟ್ಟಿದ್ದಾರೆ. ವಿರೋಧ ವ್ಯಕ್ತಪಡಿಸಿದಾಗ ಬಲವಂತವಾಗಿ ತಬ್ಬಿಕೊಂಡಿದ್ದಾರೆ. ಆ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ವಿದೇಶಿ ಮಹಿಳೆ ದೂರಿನ ಸಂಬಂಧ ಎಫ್ಐಆರ್ ದಾಖಲಾಗಿತ್ತು. ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಏರ್ ಇಂಡಿಯಾ ಸ್ಯಾಟ್ಸ್ ಆಡಳಿತ ಮಂಡಳಿ ಆರೋಪಿ ಸಿಬ್ಬಂದಿಯನ್ನ ಕೆಲಸದಿಂದ ವಜಾ ಮಾಡಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತ ಅಮೃತಾ ಗೌಡಗೆ ಬೆದರಿಕೆ ಹಾಕಿದ ಪ್ರಕರಣ ಸಂಬಂಧ ಎಫ್ಐಆರ್ ರದ್ದು ಕೋರಿದ್ದ ರಾಜೀವ್ ಗೌಡ ಅರ್ಜಿ ವಜಾಗೊಂಡಿದೆ. ಬಿಎನ್ಎಸ್ ಸೆಕ್ಷನ್ 79 ಅಳವಡಿಸಿದ ಪೊಲೀಸರ ಕ್ರಮಕ್ಕೆ ಹೈಕೋರ್ಟ್ ಅಸಮಾಧಾನ ಹೊರಹಾಕಿದೆ. ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವ ಪದ ಬಳಕೆಯಾಗಿದೆ. ಜನಪ್ರತಿನಿಧಿ ಆಗಬಯಸುವವರು ಮಾತಿನ ಮೇಲೆ ನಿಯಂತ್ರಣ ಇಡಬೇಕು ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಅಭಿಪ್ರಾಯಪಟ್ಟಿದೆ. ಮತ್ತೊಂದೆಡೆ ಅಮೃತಾ ಗೌಡಗೆ ಆಸಿಡ್ ಎರಚೋದಾಗಿ ಆರೋಪಿ ರಾಜೀವ್ ಗೌಡ ಪರ ಪತ್ರ ಬರೆದು ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಪೊಲೀಸರಿಗೆ ಅಮೃತಾ ಗೌಡ ದೂರು ನೀಡಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಯುವತಿಯೊಬ್ಬಳಿಗೆ ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾದ ವ್ಯಕ್ತಿಯೊಬ್ಬ ತನ್ನನ್ನ ಕೋಟ್ಯಾಧಿಪತಿ ಉದ್ಯಮಿ ಅಂತ ನಂಬಿಸಿ ಮದುವೆ ಆಗ್ತೀನಿ ಅಂತ ಆಮಿಷವೊಡ್ಡಿದ್ದ. ತನ್ನ ಪತ್ನಿಯನ್ನೇ ಅಕ್ಕ ಅಂತ ಪರಿಚಯಿಸಿ ಯುವತಿಗೆ ಬರೋಬ್ಬರಿ 1.75 ಕೋಟಿ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ವೈಟ್ಫೀಲ್ಡ್ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಯುವತಿಗೆ 2 ವರ್ಷಗಳ ಹಿಂದೆ ಆರೋಪಿ ವಿಜಯರಾಜ್ ಗೌಡನ ಪರಿಚಯವಾಗಿದೆ. ತಾನು ಉದ್ಯಮಿ, 715 ಕೋಟಿ ಆಸ್ತಿ ಇದೆ ಅಂತ ಹೇಳಿ ಯುವತಿಯನ್ನ ನಂಬಿಸಿದ್ದಾನೆ. ನನ್ನ ಮೇಲೆ ಇಡಿ ಕೇಸ್ ದಾಖಲಾಗಿದೆ. ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದೆ ಅಂತ ಕತೆ ಕಟ್ಟಿರುವ ಈತ ತನಗೆ ತುರ್ತು ಹಣದ ಅಗತ್ಯವಿದೆ ಅಂತ ಯುವತಿಯಿಂದ 1.75 ಕೋಟಿ ಹಣವನ್ನ ಪಡೆದು ವಂಚಿಸಿದ್ದಾನೆ. ಮೋಸ ಹೋದ ಯುವತಿ ವೈಟ್ಫೀಲ್ಡ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆರೋಪಿ ವಿಜಯ್ ಇದೇ ರೀತಿ ಇನ್ನೂ ಅನೇಕರಿಗೆ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ಇದೊಂಥರ ಎಮ್ಮೆಗೆ ಜ್ವರ, ಎತ್ತಿಗೆ ಬರೆ ಅನ್ನುವಂತಹ ಘಟನೆ. ಪತ್ನಿ ಶಿಂಜಿತಾಳ ವೈರಲ್ ಮಾನಸಿಕತೆಯಿಂದ ಪತಿ ಮುಸ್ತಫಾ ನರಳೋ ಹಾಗಾಗಿದೆ. ಶಿಂಜಿತಾ ತನ್ನ ಜೊತೆ ದೀಪಕ್ ಅನ್ನೋ ವ್ಯಕ್ತಿ ಬಸ್ಸಿನಲ್ಲಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಆರೋಪಿಸಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ಲು. ಇದರಿಂದ ನೊಂದ ದೀಪಕ್ ಆತ್ಮಹತ್ಯೆಗೆ ಶರಣಾಗಿದ್ರು. ಇಡೀ ಘಟನೆ ದೇಶವ್ಯಾಪಿ ಸದ್ದು ಮಾಡುತ್ತಿದ್ದಂತೆ ಶಿಂಜಿತಾಳ ವಿರುದ್ಧ ಆಕ್ರೋಶ ಹೆಚ್ಚಾಗಿತ್ತು. ಆಕೆ ದೇಶ ಬಿಟ್ಟು ಹೊರಹೋಗದಂತೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ ಪೊಲೀಸರು ಬಡಾಕರಾದ ಸಂಬಂಧಿಕರ ಮನೆಯಲ್ಲಿ ಅಡಗಿದ್ದ ಶಿಂಜಿತಾಳನ್ನ ಬಂಧಿಸಿದ್ರು. ಸದ್ಯ ಆಕೆಯನ್ನ ಮಂಜೇರಿ ಸಬ್ ಜೈಲಿನಲ್ಲಿಡಲಾಗಿದೆ. ಘಟನೆಯಿಂದ ಶಿಂಜಿತಾ ಪತಿ ಮುಸ್ತಫಾ ಬಲಿಪಶುವಾಗಿದ್ದಾರೆ. ಹುಟ್ಟೂರಿನಲ್ಲಿ ಬಾಬು ಅಂತ ಪ್ರೀತಿಯಿಂದ ಕರೆಸಿಕೊಳ್ಳುವ ಮುಸ್ತಫಾ ಸಾಧಾರಣ ಹೇರ್ ಸಲೂನ್ ಇಟ್ಕೊಂಡು ಜೀವನ ನಡೆಸುತ್ತಿದ್ದವರು. ಶಾಂತ ಸ್ವಭಾವದ ಮುಸ್ತಫಾ ವಿರುದ್ಧ ನೆಟ್ಟಿಗರು ರೊಚ್ಚಿಗೆದ್ದಿದ್ದಾರೆ. ಪತ್ನಿ ಶಿಂಜಿತಾಳ ವಿವಾದದಿಂದಾಗಿ ಬಾಬು ಸಾರ್ವಜನಿಕ ದೃಷ್ಟಿಕೋನದಲ್ಲಿ ಅಪರಾಧಿಯಂತೆ ಕಾಣಿಸಿಕೊಳ್ಳುತ್ತಿದ್ದು ಕುಗ್ಗಿ ಹೋಗಿದ್ದಾರೆ ಎನ್ನಲಾಗಿದೆ. ವಿವಾದ ನಡೆದ ದಿನದಿಂದ ಸೆಲೂನ್ನಲ್ಲಿ ಗ್ರಾಹಕರು ಗಣನೀಯವಾಗಿ ಇಳಿಕೆಯಾಗಿದ್ದಾರೆ. ಮುಸ್ತಫಾ ತಾನೂ ಕೂಡ ಅಂಗಡಿಗೆ ಹೋಗುವುದನ್ನು ನಿಲ್ಲಿಸಿದ್ದಾರೆ ಎನ್ನಲಾಗಿದೆ. ಸ್ವಿಟ್ಜರ್ಲೆಂಡ್ನಲ್ಲಿ ನಡೀತಾ ಇರುವ ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಹೂಡಿಕೆ ಮಾಡುವಂತೆ ಜಾಗತಿಕ ಹೂಡಿಕೆದಾರರಿಗೆ ಡಿಕೆಶಿ ಆಹ್ವಾನ ನೀಡಿದ್ದಾರೆ. ಹೂಡಿಕೆದಾರರನ್ನ ಉದ್ದೇಶಿಸಿ ಮಾತನಾಡಿದ ಡಿಸಿಎಂ ಡಿಕೆ, ಬೆಂಗಳೂರು ಭವಿಷ್ಯದ ನಗರ. ಬೆಂಗಳೂರಲ್ಲಿ ಹವಾಮಾನ, ಸಂಸ್ಕೃತಿ, ಮಾನವ ಸಂಪನ್ಮೂಲ ಅತ್ಯುತ್ತಮವಾಗಿದೆ. ವಿಶ್ವದ ಅನೇಕ ಕಂಪನಿಗಳು ಬೆಂಗಳೂರಲ್ಲಿ ಬೆಳೀತಾ ಇವೆ. ನಮ್ಮ ದೇಶ ಮುಂದಿನ 25 ವರ್ಷಗಳಿಗೆ ತಯಾರಿ ನಡೆಸ್ತಾ ಇದೆ. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ಇಡೀ ವಿಶ್ವ ಭಾರತವನ್ನ ಬೆಂಗಳೂರು ಮೂಲಕ ನೋಡುತ್ತಿದೆ ಅಂತ ಹೇಳಿದ್ದಾರೆ. This is a city for future. We invite everyone. Now already all the global leaders are working there. They have been growing up. But I would like all of us to come to the city. We'll all work together. We'll make you stronger. I always tell, joining together is the beginning. Discussing, thinking together is the progress. Working together will be the success for making all of you very strong. ಇನ್ನು ಭಾರತದ ಇತರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದ ಆರ್ಥಿಕತೆ ಗಟ್ಟಿಯಾಗಿದೆ. ಬೇರೆ ರಾಜ್ಯಗಳಿಗಿಂತ ಹೆಚ್ಚು ತೆರಿಗೆ ಸಂಗ್ರಹವಾಗ್ತಾ ಇದೆ ಅಂತ ಮಾಹಿತಿ ನೀಡುವ ಮೂಲಕ ಹೂಡಿಕೆದಾರರನ್ನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಇನ್ಮುಂದೆ ಲಂಡನ್ ಮಾದರಿಯ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಸಂಚರಿಸಲಿದೆ. ಬೆಂಗಳೂರಿನಲ್ಲಿ ಪ್ರವಾಸಿಗರಿಗೆ ಈ ಸೌಲಭ್ಯ ನೀಡಲು ಕೆಎಸ್ಟಿಡಿಸಿ ಮುಂದಾಗಿದೆ. 180 ರೂಪಾಯಿ ಪಾವತಿಸಿ ಬ್ಯಾಂಡ್ ಪಡೆದು ಒಂದು ದಿನ ಎಷ್ಟು ಬಾರಿಯಾದರೂ ಯಾವುದೇ ಡಬಲ್ ಡೆಕ್ಕರ್ ಬಸ್ನಲ್ಲೂ ಸಂಚರಿಸಬಹುದು.
ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ದುಬಾರಿ ಕಾರ್ ನಿಲ್ಲಿಸಿ ಡೋರ್ ತೆಗೆದು ಶೋಕಿ ಮಾಡುತ್ತಿದ್ದವನ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ದಾವಣಗೆರೆ ಮೂಲದ ಕಾರು ಮಾಲೀಕ ಕಿಶೋರ್ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ಕಾರು ಜಪ್ತಿ ಮಾಡಲಾಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ವಿವಿಧ ಪ್ರಕರಣಗಳಲ್ಲಿ ಶಿಕ್ಷೆಗೊಳಪಟ್ಟಿದ್ದ 900 ಭಾರತೀಯರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಬಿಡುಗಡೆಯಾಗಲಿರುವ 900 ಜನರ ಲಿಸ್ಟ್ ಅನ್ನು ಅಬುಧಾಬಿಯಲ್ಲಿರುವ ಭಾರತದ ರಾಯಭಾರ ಕಚೇರಿಗೆ ಹಸ್ತಾಂತರ ಮಾಡಲಾಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯಾದ್ ಅಲ್ ನಾಹ್ಯಾನ್ ಆದೇಶದ ಮೇರೆಗೆ ಭಾರತೀಯರು ಬಿಡುಗಡೆಯಾಗಲಿದ್ದಾರೆ. UAE 54 ಏಕೀಕರಣದ ಸಂಭ್ರಮದ ವೇಳೆ ಮಾನವೀಯತೆ ಆಧಾರದಲ್ಲಿ 900 ಜನರ ಬಿಡುಗಡೆಗೆ ಆದೇಶ ಹೊರಡಿಸಲಾಗಿತ್ತು. ಬಿಗ್ ಬಾಸ್ ವಿಜೇತ ಗಿಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನಿಗೆ ಸಿಎಂ ಅಭಿನಂದನೆ ಸಲ್ಲಿಸಿದ್ದಾರೆ. ಇದಾದ ಬಳಿಕ ಅಪ್ಪು ಸಮಾಧಿಗೂ ಟ್ರೋಫಿ ಸಮೇತ ಗಿಲ್ಲಿ ಭೇಟಿ ನೀಡಿದ್ದಾರೆ. ಇದಕ್ಕೂ ಮುನ್ನ ಗಿಲ್ಲಿ ನಟ ಶಿವಣ್ಣ ಮತ್ತು ಕಿಚ್ಚ ಸುದೀಪ್ ಅವರನ್ನ ಭೇಟಿ ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಮುಗಿದ ಬಳಿಕ ಇದೇ ಮೊದಲ ಬಾರಿಗೆ ಗಿಲ್ಲಿ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಧನ್ಯವಾದ ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ಜನತೆಗೆ ಯಾವ ತರ ನಾನು ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೊರಗಡೆ ನನಗೆ ಈ ತರ ಸಪೋರ್ಟ್ ಸಿಗ್ತೈತೆ, ಈ ತರ ನನ್ನ ಎಲ್ಲ ಪ್ರೀತಿಸ್ತವ್ರೆ, ಆ ಪ್ರೀತಿ ಪ್ರೋತ್ಸಾಹ ಕೊಡ್ತವ್ರೆ ಅಂತ ಕನ್ಸು ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಸಖತ್ ಖುಷಿ ಆಯ್ತು ಆಚೆ ಬಂದಾಗ. ಇನ್ನೂ ನನಗೆ ನಾನೇ ನಂಬೋಕೈತಿಲ್ಲ. ಆಮೇಲೆ ನನಗೆ ಸಖತ್ ಖುಷಿ ಆಗೋದೇನೆಂದರೆ ನಮ್ಮ ಯೋಧರಾಗಿರ್ಬೋದು, ಅವರು ವಿಡಿಯೋ ಮಾಡಾಕ್ತಾರೆ. ಆಮೇಲೆ ನಮ್ಮ ಕನ್ನಡ ಜನತೆ ಅಲ್ಲದೆ ಬೇರೆ ರಾಜ್ಯದವರು, ಆಂಧ್ರ, ತಮಿಳುನಾಡು, ಬೇರೆ ದೇಶದಲ್ಲಿರೋರು, ಆಮೇಲೆ ನಮ್ಮ ರೈತರು ಈ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಕಿಚ್ಚೊಡಿಬೇಕಾದ್ರೆ ಹಸುಗಳ ಮೇಲೆಲ್ಲ ಚಿತ್ರ ಬಿಡಿಸ್ಕೊಂಡು ಫೋಟೋ ಹಾಕೊಂಡೆಲ್ಲ ಸಕ್ಕ ಸಪೋರ್ಟ್ ಮಾಡಿದ್ರು. ನನ್ನ ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದ. ಎಷ್ಟೊಂದು ಬೆಂಬಲ ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಂತ ಅಭಿಮಾನಿಗಳ ಪ್ರೀತಿಗೆ ಗಿಲ್ಲಿ ತಲೆಬಾಗಿದ್ದಾರೆ. ನಾಯಿಬಾಲ ಡೊಂಕು ಅನ್ನೋ ಹಾಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮತ್ತೆ ಟೀಮ್ ಇಂಡಿಯಾವನ್ನ ಕೆಣಕಿದೆ. ಭಾರತದಲ್ಲಿ ನಡೆಯಲಿರುವ ಟಿ20 ಕ್ರಿಕೆಟ್ ವಿಶ್ವಕಪ್ನಿಂದ ಬಾಂಗ್ಲಾದೇಶ ಔಟ್ ಆಗಿದೆ. ಭಾರತದಲ್ಲಿ ಕ್ರಿಕೆಟ್ ಆಡದಿರುವ ನಿರ್ಧಾರಕ್ಕೆ ಬಾಂಗ್ಲಾ ಬಂದಿದೆ. ಈಗಾಗಲೇ ಬಾಂಗ್ಲಾದೇಶ ಕ್ರೀಡಾ ಸಲಹೆಗಾರ ಆಸಿಫ್ ನಜ್ರುಲ್ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು, ಈ ಬಗ್ಗೆ ಐಸಿಸಿಯಿಂದ ಅಧಿಕೃತ ಆದೇಶವಷ್ಟೇ ಬಾಕಿ ಇದೆ. ಆರ್ಸಿಬಿ ಫ್ರಾಂಚೈಸಿಯನ್ನ ಖರೀದಿ ಮಾಡಲು ಉದ್ಯಮಿ ಆಧಾರ್ ಪೂನಾವಾಲಾ ತಯಾರಿ ಆರಂಭಿಸಿದ್ದಾರೆ. ಈ ಬಗ್ಗೆ ಅಧಿಕೃತವಾಗಿ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಆಧಾರ್ ಪೂನಾವಾಲಾ ಟ್ವೀಟ್ ಮಾಡಿದ್ದಾರೆ. ಮುಂದಿನ ಕೆಲ ದಿನಗಳಲ್ಲಿ ಐಪಿಎಲ್ನ ಅತ್ಯುತ್ತಮ ತಂಡಗಳಲ್ಲಿ ಒಂದಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕಾಗಿ ಬಲವಾದ ಮತ್ತು ಸ್ಪರ್ಧಾತ್ಮಕ ಬಿಡ್ ಮಾಡಲಾಗುವುದು.